ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಸನಾತನ ಸಂಸ್ಕೃತಿ, ಪುರಾತನ ದೇವಾಲಯಗಳ ಇತಿಹಾಸ, ಶಿಲ್ಪಕಲೆ ಹಾಗೂ ಅವುಗಳ ಆಧ್ಯಾತ್ಮಿಕ ಮಹತ್ವವನ್ನು ನಿಮ್ಮ ಮುಂದೆ ತರುವ ಒಂದು ಸಣ್ಣ ಪ್ರಯತ್ನವೇ ನಮ್ಮ ಈ ಯಾತ್ರೆ. ಇಂದು ನಾವು ಭೇಟಿ ನೀಡಲಿರುವ ಈ ಪುಣ್ಯಕ್ಷೇತ್ರವು ತನ್ನ ವೈಭವ, ಪೌರಾಣಿಕ ಹಿನ್ನೆಲೆ ಮತ್ತು ದೈವಿಕ ಅನುಭವಕ್ಕಾಗಿ ಪ್ರಸಿದ್ಧವಾಗಿದೆ. ಹಾಗಾದರೆ ಬನ್ನಿ, ಈ ಪವಿತ್ರ ಕ್ಷೇತ್ರದ ದರ್ಶನ ಮಾಡಿ ಅದರ ಇತಿಹಾಸ ಹಾಗೂ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಸದಾ ನಮ್ಮೊಂದಿಗೆ ಇರಲಿ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೇವಗಿರಿ, ಕ್ರೌಂಚಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಕರ್ನಾಟಕದ ಅತ್ಯಂತ ಪ್ರಾಚೀನ ಹಾಗೂ ಪ್ರಸಿದ್ಧ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಶ್ರೀ ಕಾರ್ತಿಕೇಯ, ಷಣ್ಮುಖ, ಮುರುಗನ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಸಮರ್ಪಿತವಾಗಿದೆ ಮತ್ತು ನೂರಾರು ವರ್ಷಗಳಿಂದ ಭಕ್ತರ ಆರಾಧನಾ ಕೇಂದ್ರವಾಗಿದೆ. ಇದರ ಬಗ್ಗೆ ಒಂದು ಪೌರಾಣಿಕ ನಂಬಿಕೆ ಇದೆ. ಅದರ ಪ್ರಕಾರ ದಕ್ಷಿಣ ಭಾರತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ಮೊದಲ ದೇವಾಲಯ ಇದೆ ಎಂದು ಹೇಳಲಾಗುತ್ತದೆ. ಈ ನಂಬಿಕೆಗೆ ಆಧಾರವಾಗಿರುವ ಪೌರಾಣಿಕ ಕಥೆಯ ಪ್ರಕಾರ ಶ್ರೀ ಶಿವ ಮತ್ತು ಪಾರ್ವತಿ ದೇವಿಯ ಪುತ್ರರಾದ ಶ್ರೀ ಸುಬ್ರಹ್ಮಣ್ಯ ಮತ್ತು ಶ್ರೀ ಗಣೇಶ ಅವರ ನಡುವೆ ಬ್ರಹ್ಮಾಂಡವನ್ನು ಮೊದಲು ಸುತ್ತಿ ಬರುವ ಸ್ಪರ್ಧೆ ನಡೆಯಿತು. ಶ್ರೀ ಗಣೇಶನು ತನ್ನ ತಂದೆ ತಾಯಿಯನ್ನೇ ಬ್ರಹ್ಮಾಂಡವೆಂದು ಭಾವಿಸಿ ಅವರ ಸುತ್ತ ಪ್ರದಕ್ಷಿಣೆ ಹಾಕಿ ವಿಜಯಶಾಲಿಯಾದನು. ಇದರಿಂದ ಮನನೊಂದ ಶ್ರೀ ಸುಬ್ರಹ್ಮಣ್ಯನು ಕೈಲಾಸ ಪರ್ವತವನ್ನು ತೊರೆದು ದಕ್ಷಿಣದತ್ತ ಪ್ರಯಾಣ ಬೆಳೆಸಿದನು. ಆ ಸಂದರ್ಭದಲ್ಲಿ ಈ ದೇವಗಿರಿ ಬೆಟ್ಟವನ್ನೇ ತನ್ನ ಮೊದಲ ನಿವಾಸವಾಗಿ ಆಯ್ಕೆ ಮಾಡಿಕೊಂಡನು ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ. ಆದ್ದರಿಂದಲೇ ಈ ಕ್ಷೇತ್ರವನ್ನು ದಕ್ಷಿಣ ಭಾರತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮೊದಲ ನೆಲೆ ಎಂದು ಭಕ್ತರು ಗೌರವದಿಂದ ಪರಿಗಣಿಸುತ್ತಾರೆ. ಪೌರಾಣಿಕ ಕಥೆಯ ಪ್ರಕಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು ಕೈಲಾಸವನ್ನು ತೊರೆದು ದೇವಗಿರಿ ಬೆಟ್ಟದಲ್ಲಿ ನೆಲೆಸಿದ ನಂತರ ತಾಯಿ ಪಾರ್ವತಿ ದೇವಿಯು ಅವರನ್ನು ಹಿಂಬಾಲಿಸಿ ಅಲ್ಲಿಗೆ ಬಂದಳು. ಅದಕ್ಕಾಗಿಯೇ ಈ ಕ್ಷೇತ್ರದಲ್ಲಿ ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯವೂ ಇದೆ. ನಂತರ ಪಾರ್ವತಿ ದೇವಿಯವರು ತಮ್ಮ ಪುತ್ರನಿಗೆ ಯೋಗ್ಯವಾದ ವಧುವನ್ನು ಹುಡುಕಲು ಹೊರಟರು. ಹುಡುಕಾಟದ ಬಳಿಕ ಹಿಂದಿರುಗಿ, ನನ್ನಂತೆಯೇ ಸದ್ಗುಣ, ಸೌಂದರ್ಯ ಮತ್ತು ಶೀಲ ಹೊಂದಿರುವ ಕನ್ಯೆಯನ್ನು ನಿನಗಾಗಿ ಆಯ್ಕೆ ಮಾಡಿದ್ದೇನೆ ಎಂದು ತಿಳಿಸಿದರು. ಆದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು, ನಿಮ್ಮಂತೆಯೇ ಇರುವ ಆಕೆಯನ್ನು ನಾನು ವಿವಾಹವಾದರೆ ಆಕೆಯಲ್ಲಿ ಸದಾ ನನ್ನ ತಾಯಿಯ ರೂಪವನ್ನೇ ಕಾಣುತ್ತೇನೆ. ಆದ್ದರಿಂದ ಆಕೆಯನ್ನು ವಿವಾಹವಾಗಲು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಉತ್ತರಿಸಿದರು. ಇದರಿಂದ ಕೋಪಗೊಂಡ ಪಾರ್ವತಿ ದೇವಿಯವರು, ನಾನು ಆಯ್ಕೆ ಮಾಡಿದ ವಧುವನ್ನು ನೀನು ಒಪ್ಪದಿರುವುದರಿಂದ ಇನ್ನು ಮುಂದೆ ನಿನ್ನನ್ನು ನನ್ನ ಮಗನೆಂದು ಪರಿಗಣಿಸುವುದಿಲ್ಲ. ಶಿಶುವಾಗಿದ್ದಾಗ ನಿನಗೆ ಉಣಿಸಿದ ನನ್ನ ಎದೆಹಾಲನ್ನು ನನಗೆ ಹಿಂದಿರುಗಿಸು ಎಂದು ಹೇಳಿದರು. ತಾಯಿಯ ಮಾತಿಗೆ ಗೌರವ ನೀಡಿ ಕುಮಾರಸ್ವಾಮಿಯವರು ತಾವು ಕುಡಿದಿದ್ದ ಹಾಲನ್ನು ಹೊರಹಾಕಿದರು. ಇಂದು ಸಮೀಪದ ಗುಡ್ಡದಲ್ಲಿ ದೊರೆಯುವ ಬಿಳಿ ವಿಭೂತಿಯನ್ನು ಅದಕ್ಕೆ ಪ್ರತೀಕವೆಂದು ಭಕ್ತರು ನಂಬುತ್ತಾರೆ. ನಂತರ ಅವರು ರಕ್ತವನ್ನು ವಾಂತಿ ಮಾಡಿದರು. ಈ ಪ್ರದೇಶದಲ್ಲಿ ಕಂಡುಬರುವ ಕಬ್ಬಿಣದ ಅಂಶವುಳ್ಳ ಕೆಂಪು ಮಣ್ಣನ್ನು ಆ ರಕ್ತದ ಪ್ರತೀಕವೆಂದು ಸ್ಥಳೀಯ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ವಾಸ್ತುಶಿಲ್ಪದಲ್ಲಿ ಆಸಕ್ತಿ ಹೊಂದಿರುವವರಿಗೆ ಪಾರ್ವತಿ ದೇವಿಯ ದೇವಾಲಯವೇ ಹೆಚ್ಚು ಆಕರ್ಷಕವಾಗಿದೆ. ಅದರ ಪ್ರಾಚೀನ ಶಿಲ್ಪಕಲೆ ಮತ್ತು ನಿರ್ಮಾಣ ಶೈಲಿಯಿಂದಾಗಿ ಮೊದಲು ನನ್ನ ಗಮನ ಸೆಳೆದದ್ದು ಇದೇ ದೇವಾಲಯ. ಈ ದೇವಾಲಯವನ್ನು ಕ್ರಿಸ್ತಶಕ 7ನೇ-8ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಿಸಿದ್ದಾರೆ ಎಂದು ಪರಿಗಣಿಸಲಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಪ್ರಾಚೀನ ದೇವಾಲಯದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.